ರಾಜ್ಯ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ರೆಬಲ್ಸ್. ದಾವಣಗೆರೆಯಲ್ಲಿ 10 ಲಕ್ಷ ಜನರನ್ನ ಸೇರಿಸಿ ಸಮಾವೇಶ. ರ್ಯಾಪಿಡೋ ಕಂಪನಿಯವರು ಆಟೋ ಡ್ರೈವರ್ಸ್ ಅನ್ನ ಹೈರ್ ಮಾಡಿಕೊಳ್ತಿದ್ದಾರೆ. ತಿಂಗಳಿಗೆ 26 ರಿಂದ 28 ಸಾವಿರ ಸಂಬಳದ ಜೊತೆಗೆ ಜಾಯ್ನಿಂಗ್ ಬೋನಸ್, ರೆಫರಲ್ ಬೋನಸ್ ನೀಡ್ತಾರೆ. ನಿಮ್ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ವಕ್ಫ್ ವಿರುದ್ಧ ಬಿಜೆಪಿಯ ರೆಬಲ್ಸ್ ಟೀಮ್ ಮತ್ತೊಂದು ಕಡೆ ಹೋರಾಟ ನಡೆಸುತ್ತಿದೆ. ಬೆಳಗಾವಿಯಿಂದ ಶುರುವಾಗಿರೋ ಈ ಹೋರಾಟ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗಲಿದೆ. ಈಗ ದಾವಣಗೆರೆಯಲ್ಲಿ ಬರೋಬ್ಬರಿ 10 ಲಕ್ಷ ಜನರನ್ನ ಸೇರಿಸಿ ಬೃಹತ್ ಸಮಾವೇಶ ನಡೆಸೋಕೆ ರೆಬಲ್ ಟೀಮ್ ಮುಂದಾಗಿದೆ. ವಕ್ಫ್ ವಿರುದ್ಧದ ಹೋರಾಟದ ಕೊನೆಗೆ ದಾವಣಗೆರೆಯಲ್ಲಿ ಸಮಾವೇಶ ಮಾಡ್ತೇವೆ, ಅಲ್ಲಿ 10 ಲಕ್ಷ ಜನರನ್ನ ಸೇರಿಸ್ತೇವೆ ಅಂತ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಬೆಳಗಾವಿಯಿಂದಲೇ 1 ಲಕ್ಷ ಜನರನ್ನ ಕರೆದೊಯ್ತೇವೆ. ಸಮಾವೇಶಕ್ಕೆ ಸಾಕಷ್ಟು ಖರ್ಚಾಗುತ್ತೆ. ಇದರಲ್ಲಿ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರೇ 1 ಕೋಟಿ ನಿಧಿ ಸಂಗ್ರಹಿಸಿ ಕೊಡ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರು. ನಾನು ಯತ್ನಾಳ್ ಇಬ್ರೇ ಸೇರಿ ಸಮಾವೇಶಕ್ಕೆ ಹಣ ಕೊಡಬಹುದಿತ್ತು, ಆದ್ರೆ ಹಾಗೆ ಮಾಡಿದ್ರೆ ಪೂಜ್ಯ ತಂದೆ ಪೂಜ್ಯ ಮಗನಂತೆ ಆಗ್ತೀವಿ. ಅದಕ್ಕಾಗಿ ಕಾರ್ಯಕರ್ತರಿಂದ ಹಣ ಸಂಗ್ರಹಿಸ್ತೀವಿ ಅಂತ ಜಾರಕಿಹೊಳಿ ಹೇಳಿದ್ರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣಕ್ಕೆ ದಾವಣಗೆರೆಯಲ್ಲಿಯೇ ಸಮಾವೇಶ ಮಾಡುವ ಮೂಲಕ ತಕ್ಕ ಉತ್ತರ ನೀಡುವುದಾಗಿ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ನಾವೇನು ಸ್ವಾರ್ಥಕ್ಕಾಗಿ ಈ ಹೋರಾಟ ಮಾಡ್ತಿಲ್ಲ. ನಮ್ಮ ಹೋರಾಟ ರೈತರ ಹಾಗೂ ಜನರ ಪರವಾಗಿ, ಸನಾತನ ಧರ್ಮದ ಉಳಿವಿಗಾಗಿ ಅಂತಿದ್ದಾರೆ. ಈ ಹೋರಾಟ ಯಾರನ್ನು ಮುಖ್ಯಮಂತ್ರಿ ಅಥವಾ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಲು ಅಲ್ಲ, ಈ ರಾಜ್ಯವನ್ನ ರಾಮರಾಜ್ಯ ಮಾಡಲು ಸಂಕಲ್ಪ ಮಾಡಲಾಗಿದೆ ಅಂತ ಯತ್ನಾಳ್ ಗುಡುಗಿದ್ದಾರೆ. ವಕ್ಫ್ ರದ್ದಾದ್ರೆ ನಾನು ಪ್ರಧಾನಿ ಆದಷ್ಟೇ ಸಂತಸ ಪಡ್ತೇನೆ ಎಂದ ಅವರು, ಇದು ಕೇವಲ ಟ್ರೇಲರ್ ಅಷ್ಟೇ, ಇನ್ನೂ ಪಿಕ್ಚರ್ ಬಾಕಿ ಇದೆ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ. 1-2 ದಿನಗಳಲ್ಲಿ ದೆಹಲಿಗೆ ನಾವೆಲ್ಲ ಹೊರಟಿದ್ದು ಜಂಟಿ ಸದನ ಸಮಿತಿ ಅಧ್ಯಕ್ಷ ಸದಸ್ಯರನ್ನ ಭೇಟಿಯಾಗಿ ವರದಿ ಸಲ್ಲಿಸ್ತೇವೆ ಅಂದ್ರು. ಇನ್ನು ದಾವಣಗೆರೆ ಸಮಾವೇಶಕ್ಕೆ ಶೀಘ್ರದಲ್ಲೇ ದಿನಾಂಕ ನಿಗದಿಪಡಿಸ್ತೇವೆ ಅಂತ ಯತ್ನಾಳ್ ಹಾಗೆ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ರ್ಯಾಪಿಡೋ ಕಂಪನಿಯವರು ಆಟೋ ಡ್ರೈವರ್ಸ್ ಅನ್ನ ಹೈರ್ ಮಾಡಿಕೊಳ್ತಿದ್ದಾರೆ. ತಿಂಗಳಿಗೆ 26 ರಿಂದ 28 ಸಾವಿರ ಸಂಬಳದ ಜೊತೆಗೆ ಜಾಯ್ನಿಂಗ್ ಬೋನಸ್ 6 ಸಾವಿರ, ರೆಫರಲ್ ಬೋನಸ್ 10 ಸಾವಿರ ನೀಡ್ತಾರೆ. ಅಷ್ಟೇ ಅಲ್ಲ, 12 ಲಕ್ಷದ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗುತ್ತೆ. ನಿಮ್ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಹಿಂದೆ ಭೇಟಿ ನೀಡಿ. ಬೆಳ್ಳಂದೂರು, ಹೆಬ್ಬಾಳ, ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸಿ 0804748973 ಕ್ಕೆ.